ಇಲ್ಲಿರುವಂತ ತಾಯಂದಿರು ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಇದೇ ರೇಷನ್ ಬರುವಂತ ಅನ್ನದ ಮೇಲೆ ಡಿಪೆಂಡ್ ಆಗಿರುವಂತ ಒಬ್ಬ ಬಡ ಕುಟುಂಬದ ಜನ ಇವರು. ಈ ಬಡ ಕುಟುಂಬದ ಜನಕ್ಕೆ ನೀವು ಕನ್ನ ಹಾಕಿದಿರಲ್ಲ ಸಿದ್ದರಾಮಯ್ಯನವರೇ, ಈ ಸರ್ಕಾರಕ್ಕೆ ಏನಾನ ಮಾನ ಮರ್ಯಾದೆ ಇದೆಯಾ? ನೀವು ನೆನ್ನೆನೂ ಕೂಡ ಭಾಷಣದಲ್ಲಿ ಹೇಳಿದೀರಾ, ಏನ್ರಿ IT ಕಟ್ಟೋರ್ಗೆಲ್ಲ ಕೊಡ್ಬೇಕಾ ಅಂತ ಕೇಳಿದೀರಾ. ನೀವು ಮುಖ್ಯಮಂತ್ರಿಗಳಾಗಿರುವಂತವ್ರು 14 ಬಡ್ಜೆಟ್ ಮಂಡನೆ ಮಾಡಿರುವಂತವ್ರು, ನಿಮ್ಗೆ ಈ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ನಾನು ಏನ್ ಹೇಳಿ? ಬ್ಯಾಂಕ್ ಅಲ್ಲಿ ಔಟ್ ನಾನು ಬೋಂಡ ಅಂಗಡಿ ರೋಡಲ್ಲಿ ಬೋಂಡ ಅಂಗಡಿ ಇರ್ತೀನಿ, ಸಾಲ ಕೊಡು, ಒಂದು 5 ಲಕ್ಷ ಕೊಡಪ್ಪ, 2 ಲಕ್ಷ ಅಂದ್ರು 1 ಲಕ್ಷ ನೀವು ಕೇಳಿದ್ರು 50,000 ಕೇಳಿದ್ರು ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸ್ ಕೇಳ್ತಾರೆ. ಆಟೋ ತಗೊಬೇಕಾದ್ರು ಲೋನ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಕೇಳ್ತಾರೆ. ಕೊಳ್ಳೋ ಗಾಡಿ ತಗೊಬೇಕಾದ್ರೂ ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸ್ ಕೇಳ್ತಾರೆ. ಕಾಮನ್ ಔಟ್ ಇದೆ ಈಗ ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸ್ ಕೇಳೋದ್ಕ. ನೀವು ನೋಡ್ಬೇಕಲ್ಲ ಅವ್ರ ಮನೇನ, ಅವ್ರೇನು ನಿಮ್ ತರ ದೊಡ್ಡ ದೊಡ್ಡ ಮನೆಯಲ್ಲಿ ಇದಾರೆ ಅವರೆಲ್ಲ ಇರೋದು 20-30 ಅಡಿ ಸೈಟ್ ಅಲ್ಲಿ. 20-30 ಇಲ್ಲ, 10 ಅಡಿ 15 ಅಡಿ ಸೈಟ್ಗಳಲ್ಲಿ ಎಲ್ಲ ಇರೋರು. 10 ಅಡಿ 15 ಅಡಿ ಸೈಟ್. ಈ 10 ಅಡಿ 15 ಅಡಿ ಸೈಟ್ಗಳು ಕೂಲಿ ಮಾಡುವಂತ ಜನ, ಗಾರ್ಮೆಂಟ್ಗೆ ಹೋಗೋ ಜನ, ಆಟೋ ಓಡಿಸೋ ಜನ, ರಸ್ತೆ ಬದಿ ವ್ಯಾಪಾರಿಗಳು, ಇವರೆಲ್ಲ ಅಂತವರ ಜನಗಳು. ಇವ್ರ ಅನ್ನ ಕಿತ್ತಿದಿರಲ್ಲ, ನಿಮ್ ದೇವ್ರು ಒಳ್ಳೇದ್ ಮಾಡ್ತಾನೆ ಈ ಸರ್ಕಾರಕ್ಕೆ. ಪಾಪಿಗಳ ಸರ್ಕಾರ ಇದು, ಪಾಪಿಗಳ ಸರ್ಕಾರ ಇದು. ದೊಡ್ಡದಾಗಿ ಹೇಳ್ತೀರಾ, ಇವತ್ತು ಎಷ್ಟು ರದ್ದು ಮಾಡಕ್ ಹೊರಟಿದ್ದಾರೆ, ನಾನು ಹೇಳಿದ್ದಾರೆ 25% ರೇಷನ್ ಕಾರ್ಡ್ ಬೋಗಸ್ ಆಗಿದೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಅವರ ಮಾತುಗಳು ಒಂದು ಸುವರ್ಣ ಮಾತುಗಳು ಅಂತ ಹೇಳ್ಬೇಕು. 25% ಅಂದ್ರೆ 1,25,00,000 ಇದ್ರೆ ಅದರಲ್ಲಿ 25% ಅಂದ್ರೆ ಎಷ್ಟು ಲಕ್ಷಗಳಾಗಿವೆ? ಈಗ 11 ಲಕ್ಷ ರದ್ದು ಮಾಡಿದ್ದೀರಿ, ಇನ್ನ 14 ಲಕ್ಷ ರದ್ದು ಮಾಡಕ್ಕೆ ಹೊರಟಿದ್ದೀರಾ. ರದ್ದು ಮಾಡ್ಬೇಕಾದ್ರೆ ಒಂದ್ ಕಾಮನ್ ಸೆನ್ಸ್ ಆದ್ರೂ ಬೇಡವಾ? ಅವ್ರಿಗೊಂದು ನೋಟಿಸ್ ಅವರು ಮಾಡಿ, ನಿಮ್ದು ರದ್ದು ಮಾಡ್ತಾ ಇದ್ರಿ, ಯಾಕೆ ಮಾಡಬಾರದು? ನಿಮ್ಮ ಹತ್ರ ಏನಾನ ನಾವು ಬಡವರು ಅನ್ನೋದಕ್ಕೆ ದಾಖಲೆ ಇದ್ರೆ ತಂದು ಕೊಡಿ ಅಂತ ಕೇಳ್ಬೇಕಲ್ಲ. ಒಂದ್ ಮಾನವೀಯತೆ ಇರುವಂತ ಸರ್ಕಾರ ಏನಿಲ್ಲ. ರೇಷನ್ ಅಂಗಡಿಗೆ ಹೋದ್ರೆ ಕೊಡಲ್ಲ ಅಂತೇಳಿ ಅವ್ರನ್ನೆಲ್ಲ ಆವಾಜ್ ಹಾಕಿ ರೋಪ್ ಹಾಕಿ ಕಳ್ಸಿದ್ದಾರೆ. ಕೇಳಿದ್ರೆ ಹೋಗ್ರಿ ಸಿದ್ದರಾಮಯ್ಯನ ಕೇಳಿದ್ರೆ ಹೋಗ್ರಿ, ನಮ್ಮನ್ನೇನ್ ಕೇಳ್ತೀರಾ ಅಂತ ರೇಷನ್ ಅಂಗಡಿಯವರು ಧಮಕಿ ಆಗ್ತಾ ಇದಾರೆ. ಎಲ್ಲರೂ ಧಮಕಿ, ಗಿಡ ಔಟ್ ಅಂತ ಸಿದ್ದರಾಮಯ್ಯನ ಸಿದ್ದರಾಮಯ್ಯ ಕೇಳಿದ್ರೆ ನೀವೆಲ್ಲರೂ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತ. ಇಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋರು ಇದಾರ?